ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಈಗಷ್ಟೇ ಮಾರ್ನಮ್ಮಿ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ಮುಗಿತು. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಸೊ ಈ ಸಿನಿಮಾದ ನಾಯಕ ಹಾಗೆ ನಾಯಕಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ತಮ್ಮಿಬ್ಬರು ಕೂಡ ಎಷ್ಟು ಖುಷಿಯಾಗಿದೆ? ತುಂಬ ಖುಷಿಯಾಗಿದೆ. ಆಡಿಯನ್ಸ್ ರಿಯಾಕ್ಷನ್ಸ್ ನೋಡ್ತಿರ್ಬೇಕಾದ್ರೆ ಅವ್ರು ಹೇಳ್ತಿರೋದೆಲ್ಲ ಕೇಳ್ತಿರುವಾಗ ನಾವು ಕತೆ ಹೇಗೆ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ, ಅದೆಲ್ಲವೂ ಆಗ್ತಾ ಇದೆ ಅನ್ನೋದು ಒಂದು ಖುಷಿ ವಿಚಾರ. ನಾನು ನಗೋದೇ ಕಮ್ಮಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ, ಬಟ್ ಇವತ್ತು ಆಟೋಮೆಟಿಕಲಿ ಸ್ಮೆಲ್ ಬರ್ತಾನೆ ಇದೆ ಆಗಲೇ ಅದು. ಸೊ ಅದು ಬಿಕಾಸ್ ಆಫ್ ಜನ ರಿಯಾಕ್ಷನ್ ಅದು. ಸರ್, ಆ್ಯಕ್ಚುಲಿ ಒಂದಷ್ಟು ಜನ ಮಾತಾಡ್ಸಿದ್ರೆ ಅವ್ರು ಹೇಳ್ತಾ ಇದ್ರು ಈ ರೀತಿಯಾದಂಥ ಒಂದು ಕಂಟೆಂಟು ಮಂಗಳೂರು ಜನರಿಗೆ ಒಂದಷ್ಟು ಅದೇ ಕನೆಕ್ಟ್ ಆಗುತ್ತೆ. ಬಟ್ ಬೆಂಗಳೂರಲ್ಲಿ ಜನರು ಯಾವ ರೀತಿ ರಿಸೀವ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಸೆಕೆಂಡ್ ಹಾಫ್ ಅಂತೂ ಸಖತ್ತಾಗಿ ವರ್ಕೌಟ್ ಆಗಿದೆ. ಎಮೋಷನ್ಸ್ ತುಂಬ ಚೆನ್ನಾಗಿ, ಲಿಟ್ರಲಿ ಎಷ್ಟೊಂದು ಜನ ಅಳೋದನ್ನು ಕೂಡ ನಾವು ಕ್ಯಾಪ್ಚರ್ ಮಾಡಿದ್ದೀವಿ. ತುಂಬ ಜನರಿಗೆ ಅಷ್ಟೊಂದು ಕನೆಕ್ಟ್ ಆಗಿದೆ. ಇದ್ರ ಬಗ್ಗೆ ತಮಗೆ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ? ನಾವು ಕತೆ ಬರಿಬೇಕಾದ್ರೆ ಅಂದ್ಕೊಂಡಿದ್ದೆ ಅದು ಇಲ್ಲಿ ಸಂಬಂಧಗಳಿಗೆ ಜಾಸ್ತಿ ಬೆಲೆ ಕೊಡಬೇಕು, ಅದ್ರ ಬಗ್ಗೆನೇ ಸಿನಿಮಾ ಮಾಡೋಣ ಅಂದ್ಕೊಂಡ್ವಿ. ಸೊ ಜನಗಳು ಹತ್ತಿದ್ದಾರೆ ಅಂತಂದರೆ ನಾವಲ್ಲಿ ಕತೆ ಪ್ರಕಾರ ನಾವು ಗೆದ್ವಿ ಅಂತ ಅರ್ಥ ಅದು. ಸೊ ಅದೇ ಬೇಕಾಗಿತ್ತು, ಅದಾಗಿದೆ. ಎಸ್, ಹತ್ತಿದ್ದಾರೆ ಅಂದರೆ ಇಟ್ ಇಸ್ ಅಗೇನ್ ಇದು ತುಂಬ ಎಮೋಷ್ನಲ್, ಯಾವುದೋ ಮೆಲೋ ಡ್ರಾಮಾನೂ ಅಲ್ಲ. ಒಂದು ಒಳ್ಳೆ ಲವ್ ಸ್ಟೋರಿಯಲ್ಲಿ ಅವ್ರ ಕಥೆಯಾಗಿ ನೀವು ನೋಡ್ತಿರ್ಬೇಕಾದ್ರೆ ನೀವು ಕನೆಕ್ಟ್ ಆಗಿ ಅವರ ಜೀವನದ ಜೊತೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಇವ್ರ ಜೀವನ ಹಿಂಗಿರಬೇಕಿತ್ತು ಇರಬಾರ್ದಿತ್ತು ಅನ್ನೋ ಅವ್ರ ಇದು ಜಡ್ಜ್ಮೆಂಟ್ ಇರುತ್ತಲ್ಲ, ಅದರಲ್ಲಿ ಅವರೆಲ್ಲರೂ ಭಾವುಕರಾಗ್ತಾರೆ ಅನ್ನೋದು ನಮ್ಮ ನಂಬಿಕೆ. ಸೊ ಹಾಗಾಗಿ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಫಿಲ್ಮ್. ಆ್ಯಕ್ಷನ್ ಪ್ಯಾಕ್ಟ್ ಇದೆ, ಎಮೋಷನ್ಸ್ ಇದೆ, ಆ್ಯಂಡ್ ಫನ್ ಇದೆ, ಅದು ಲವ್ ಇದೆ, ಕೆಮಿಸ್ಟ್ರಿ ಸಖತ್ತಾಗಿ ವರ್ಕೌಟ್ ಆಗಿದೆ ಅಂತ ಜನ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲವೂ ಕೇಳೋಕ್ಕೇ ಖುಷಿ ಆಗ್ತಾ ಇದೆ. ಸೊ ಜನ ಅದನ್ನು ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ನಮ್ಮ ಸಿನಿಮಾಗೆ ಬರ್ಬೋದು. ಸ್ಮಾಲ್ ಸ್ಕ್ರೀನಲ್ಲಿ ತಮ್ಮ ಪರ್ಫಾರ್ಮೆನ್ಸನ್ನು ಜನರು ಆಲ್ರೆಡಿ ಎಲ್ಲರೂ ಮನೆ ಮನಸ್ಸನ್ನು ಗೆದ್ದಿದ್ದೀರಾ. ಇವಾಗ ಎಸ್ಪೆಷಲಿ ಈ ಸಿನಿಮಾದಲ್ಲಿ ನಿಮ್ಮ ಪರ್ಫಾರ್ಮೆನ್ಸನ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ. ಸೊ ನಿಮಗೆ ಪರ್ಸ್ನಲಿ ಕಣ್ಣಲ್ಲಿ ಆಲ್ರೆಡಿ ನೀರಿದೆ. ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಎಮೋಷನಲ್ ಮೂಮೆಂಟ್? ಅದು ಮೊನ್ನೆಯಿಂದ ಬರ್ತಾನೆ ಇದೆ, ಅದು ಕಂಟ್ರೋಲ್ ಆಗ್ತಾ ಇಲ್ಲ. ಅದು ಅದೇ ನಾನು ಯಾವತ್ತೂ ಆಡಿಯನ್ಸ್ ರಿಯಾಕ್ಷನ್ ನೋಡಿಲ್ಲ. ಸ್ಮಾಲ್ ಸ್ಕ್ರೀನಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದರೂ ಕೂಡ ಲೈವಾಗಿ ನೋಡಿಲ್ಲ ನಾನು. ಎಲ್ಲರೂ ಮನೇಲಿ ನೋಡ್ತಾ ಇರ್ತಾರೆ, ನಾನು ನಮ್ಮ ಮನೇಲಿ ನೋಡಿರ್ತೀನಿ ಅಷ್ಟೇ. ಬಿಟ್ಟರೆ ನಾನು ಏನು ಪರ್ಫಾರ್ಮ್ ಮಾಡಿದೆ, ಯಾವ ಸೀನಿಗೆ ಯಾಕೆ ಹತ್ರು ನಕ್ಕರು ನಂಗೆ ಗೊತ್ತಿರಲ್ಲ. ಬಟ್ ಇವತ್ತು ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಕೂತು ನೋಡಿದಾಗ ಹೆಂಗೆ ಕನೆಕ್ಟ್ ಆದರು, ಎಲ್ಲಿ ಹೇಳ್ತಾ ಇದ್ರು, ನಂದು ಯಾವ ಒಂದು ಭಾವ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ತುಂಬ ಇಷ್ಟ ಆಯಿತು. ಅದನ್ನು ನಾನು ಲೈವಾಗಿ ನೋಡಿದೆ. ಅದ್ರ ಮಜಾನೇ ಬೇರೆ ಅದು. ಇಷ್ಟು ವರ್ಷ ನಾನು ಇನ್ನೊಬ್ಬರು ಅಂದರೆ ನಮ್ಮ ಸ್ಟಾರ್ಗಳು ಸಿನಿಮಾಗೆ ಬಂದು ಅವೆಲ್ಲ ಮಾಡ್ತಾಯಿದ್ವಿ. ಸೊ ಇವಾಗ ನಾನು ಬಂದಾಗ ವಿಜಿಲ್ ಬರುತ್ತೆ, ನಾನು ಬಂದಾಗ ಒಂದು ಚಪ್ಪಾಳೆ ಹೊಡಿತಾರೆ, ನಾನು ಫೈಟ್ ಮಾಡಿದಾಗ ಖುಷಿ ಪಡ್ತಾರೆ ಅಂದಾಗ ಅದು ಬೇರೆನೇ ಖುಷಿ ಅದು. ಸೂಪರ್ ಫೈಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ಅರ್ಜುನ್ ಮಾಸ್ಟರ್ ಫೈಟ್ ಕೊರಿಯೋಗ್ರಫಿ ಮಾಡಿರೋದು. ಆ್ಯಂಡ್ ನಾನು ಅದೇ ಹೇಳ್ತಾ ಇದ್ದೆ, ಸಿನಿಮಾ ನಾನು ಫಸ್ಟ್ ಟೈಮ್ ನಿನ್ನೆ ಒಂದು ಸರ್ತಿ ಸ್ವಲ್ಪ ನೋಡಿದೆ, ಇವತ್ತು ಕಂಪ್ಲೀಟಾಗಿ ಪೂರ್ತಿ ನೋಡಿದ್ದೀನಿ. ಆ್ಯಂಡ್ ನನಗೆ ಅದರಲ್ಲಿ ನಟಿಸಿದ್ರು ಕೂಡ ಆ್ಯಸ್ ಅನ್ ಆಡಿಯನ್ಸ್ ನಾನು ಇವತ್ತು ಕೂತು ನೋಡಿ ನನಗೆ ತುಂಬ ಇಷ್ಟ ಆಗಿದ್ದಂಥ ಒಂದು ಪರ್ಫಾರ್ಮೆನ್ಸ್ ಅವ್ರದ್ದು. ಆ್ಯಂಡ್ ಕಥೆಯಾಗೂ ತುಂಬ ಕನೆಕ್ಟ್ ಆಯಿತು. ಸೊ ಸಖತ್ತಾಗಿ ಮಾಡಿದ್ದೀರಾ. ಇವರು ಜೊತೆಗೆ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇವತ್ತು ಕೂತ್ಕೊಂಡು ಅಳ್ತಾ ಇದ್ರಲ್ಲ ಕ್ಲೈಮ್ಯಾಕ್ಸಲ್ಲಿ. ಎಸ್, ನಾನು ಅತ್ತೆ, ಅದು ಬೇರೆ ಮಾತು. ಬಟ್ ಇವರು ಅಳ್ಕೊಂಡು ಆಚೆ ಬಂದು ನಾನು ಇವರೇ ಕಳ್ತಿದ್ದಾರೆ ಅಂತ ನಾನು ಕ್ಲೈಮ್ಯಾಕ್ಸ್ ನೋಡ್ಬಿಟ್ಟು ಹತ್ಬಿಟ್ಟೆ ಅಂದರು. ನಾನು ಓಕೆ ಇವ್ರುಗಳು ಬಂತ ಓಕೆ ಆಗಲಿ ಬಿಡು, ಒಳ್ಳೇದಾಯಿತು ಅಂದ್ಕೊಂಡು ಸುಮ್ಮನೆ. ಸರ್, ಅವತ್ತು ಆ್ಯಕ್ಚುಲಿ ನಿಮ್ಮನ್ನು ಮಾತಾಡಿಸ್ಬೇಕಾದ್ರೆ ಆ ಹುಲಿ ವೇಷದ ಬಗ್ಗೆ ಅಂದರೆ ನಿಮಗಿರುವಂಥ ಡೆಡಿಕೇಶನ್ ಎಷ್ಟು ಮಟ್ಟಿಗಿದೆ ಅಂತ ನಮಗೆ ಗೊತ್ತಾಯಿತು. ಅದು ತುಂಬ ಕಷ್ಟ. ಬಟ್ ಇವತ್ತು ಇಲ್ಲಿ ಪ್ರಾಬಬ್ಲಿ ಜನರು ಅದನ್ನು ಇಷ್ಟಪಡ್ತಾ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಮತ್ತು ನಿನ್ನೆ ಪ್ರೀಮಿಯರ್ನಲ್ಲಿ ಒಂದಷ್ಟು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಒಳ್ಳೊಳ್ಳೆ ರಿವ್ಯೂಸ್ಗಳನ್ನ, ಸಾಮಾನ್ಯವಾಗಿ ಕಂಟೆಂಟ್ ಕ್ರಿಯೇಟರ್ಸ್ ಅಷ್ಟು ಈಸಿಯಾಗಿ ಆ ಸಿನಿಮಾಗಳನ್ನ ಸುಮ್ಮನೆ ಫೇಕ್ ರಿವ್ಯೂಸ್ಗಳು ಕೊಡೋದಿಲ್ಲ ಸರ್. ಜೆನ್ಯೂನಾಗಿ ತುಂಬ ಜನ ಕೊಟ್ಟಿರೋ ಅಂಥದ್ದು. ಸೊ ಇದ್ರ ಬಗ್ಗೆ ಅಲ್ಲ, ಅದೇ ಅಂದರೆ ಜೆನ್ಯೂನ್ ಆಗಿ ಒಂದು ಒಳ್ಳೆ ಸಿನಿಮಾ ಬಂದಾಗ ಜೆನ್ಯೂನ್ ಆಗಿ ರೆಸ್ಪಾನ್ಸ್ ಬಂದೇ ಬರುತ್ತೆ. ಅದಕ್ಕೆ ನೀವು ಪೇಡ್ ಬಾಗಿ ಏನೋ ಮಾಡಬೇಕು ಅಂತ ಏನಿಲ್ಲ. ಅದಕ್ಕೆ ಅವರೇ ಬಂದರು, ಸಿನಿಮಾ ಅವ್ರಿಗೆ ಇಷ್ಟ ಆಯಿತು, ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರು. ಸೊ ಅವ್ರಿಗೆ ಖುಷಿಯಾಗಿದೆ. ಅದು ಕನ್ನಡದಲ್ಲಿ ಈ ಥರ ಒಂದು ಒಳ್ಳೆ ಸಿನಿಮಾ ಬಂದಿರೋದು ಅವ್ರಿಗೆ ಖುಷಿ ಇದೆ. ಅದಕ್ಕೋಸ್ಕರ ಅವರು ಮೋಸ್ಟ್ಲಿ ಅದು ಹಾಕಿದ್ರು ಅನಿಸುತ್ತೆ ನನಗೆ. ಸರ್, ನಿಮ್ಮಿಬ್ಬರು ಪೇರಲ್ಲಿ ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿರಬೇಕು ಸರ್. ತಾವು ಅಷ್ಟೇ ಪ್ರತಿ ವರ್ಷಕ್ಕೊಂದು ಸಿನಿಮಾಗಳು ನಮ್ಗೆ ಕೊಡ್ತೀವಿ. ಖಂಡಿತ ಆ ಥರ ಕತೆ ಬರಲಿ, ಜೊತೆ ಖಂಡಿತ ಮಾಡ್ತೀವಿ ನಾವು. ಇವತ್ತಷ್ಟೇ ಸಿನಿಮಾ ರಿಲೀಸ್ ಆಗಿದೆ, ಮತ್ತಷ್ಟು ಜನ ನೋಡೋರಿದ್ದಾರೆ. ಅವ್ರಿಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಂದು ಒಳ್ಳೆ ಸಿನಿಮಾ ಇದೆ, ಎಲ್ರಿಗೂ ಕಂಟೆಂಟ್ ಬೇಕು ಅಂತ ಹೇಳ್ತಾ ಇದ್ರಿ. ಕನ್ನಡ ಇಂಡಸ್ಟ್ರಿಲಿ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ಸಂಬಂಧಗಳ ಬೆಲೆ ಏನು ಅಂತ ತೋರಿಸ್ಕೊಳ್ಳುವಂಥ ಸಿನಿಮಾ, ಒಂದು ಒಳ್ಳೆ ಪ್ರೀತಿ, ಆಮೇಲೆ ಹುಲಿ ವೇಷ, ಕರಾವಳಿ ಭಾಗ, ಇದೆಲ್ಲವನ್ನೂ ಒಟ್ಟುಗೂಡಿರೋಂಥ ಒಂದು ಸಿನಿಮಾ. ಒಂದು ಟ್ರೈ ಕೊಡಿ, ತುಂಬ ಖುಷಿ ಪಡ್ತೀರಾ. ಫುಲ್ ಬ್ಲ್ಯಾಂಕ್ ಮೈಂಡಲ್ಲಿ ಬನ್ನಿ. ಒಂದು ಸಿನಿಮಾ ನೋಡ್ತಾ ಇದ್ದೀವಿ, ಎಂಟರ್ಟೈನ್ಮೆಂಟ್ ತೊಗೊಂಡು ಹೋಗ್ತೀವಿ ಅಂತ ನೀವು ಬಂದು ನೋಡಿದ ಮೇಲೆ ಖಂಡಿತವಾಗ್ಲೂ ನಿಮ್ಗೆ ಅದೇ ಎಂಟರ್ಟೈನ್ಮೆಂಟ್ನ ಕೊಟ್ಟು ಕಳಿಸ್ತೀವಿ ಅನ್ನೋದು ನಮ್ಮ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಆಗಲೇ ಹೇಳ್ದಂಗೆ ವರ್ಷಕ್ಕೊಂದು ಸಿನಿಮಾ ಬರಲೇಬೇಕು ಸರ್. ಖಂಡಿತ ಮಾಡ್ತೀನಿ ಮೇಡಮ್, ಖಂಡಿತ ಮಾಡ್ತೀನಿ. ಎಸ್, ಡೆಫಿನೆಟ್ಲಿ. ಜಾಸ್ತಿ ಬ್ರೇಕ್ ತಗೋಬೇಡಿ. ಖಂಡಿತ. ಅಯ್ಯೋ, ಈ ತಿಂಗಳಲ್ಲಿ 2 ರಿಲೀಸ್ ಇತ್ತು ನಂದು. ಸೊ ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಟೇಕ್. ಕೈ ಸಿಗಲ್ಲ ಇವರು. ಮಾಡ್ತಾನೆ ಇರ್ತೀನಿ. ಇದೇ ಕೆಲಸ ಆದಮೇಲೆ ಇದನ್ನು ಬಿಟ್ಟು ಇನ್ನೇನು ಮಾಡೋಕ್ಕೆ ಸಾಧ್ಯ. ಹಾಡಂತೂ ಫುಲ್ ವೈರಲ್ ಆಗೋಗಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸೊ ಈ ಸಿನಿಮಾದಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡು ನಮ್ಮ ಮುಂದೆ ಇದ್ದಾರೆ ಸ್ವರಾಜ್ ಶೆಟ್ಟಿ ಅವರು. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಆಗ್ತಾ ಇದೆ ಸರ್? ತುಂಬ ಖುಷಿ ಆಗ್ತಾ ಇದೆ. ಲಾಸ್ಟ್ ಟೈಮ್ ನಿಮ್ಮನ್ನು ಭೇಟಿಯಾಗಿ ಮಾತಾಡ್ತಿರುವಾಗ ಒಂದು ಹೆದರಿಕೆ ಇತ್ತು.
ಸಿನಿಮಾದ ಬಗ್ಗೆ ನಾವು ಹಂಗಿದೆ ಹಿಂಗಿದೆ ಅಂತ ಹೇಳಿದ್ರು ಕೂಡ ಆಡಿಯನ್ಸ್ ಏನು ಥಿಂಕ್ ಮಾಡ್ತಾರೆ, ಹೇಗೆ ರಿಯಾಕ್ಟ್ ಆಗ್ತಾರೆ ಅನ್ನೋದ ಮೇಲೆ ತುಂಬ ಇತ್ತು. ಮಂಗಳೂರಲ್ಲಿ ಮೊನ್ನೆ ಪ್ರೀಮಿಯರ್ ಆದಾಗ ಒಂದು ರಿಯಾಕ್ಷನ್ಸ್ ಎಲ್ಲ ತುಂಬ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಯಾಕೆಂತ ಹೇಳಿದ್ರೆ ಹುಲಿವೇಷ ನಮ್ಮ ಭಾಷೆದ್ದು ನಮ್ಮದೇ ಜಾನರಲ್ಲಿ ನಡೀತಿರೋ ಒಂದು ಸಿನಿಮಾ ಆಗಿರಿಂದ ಅಲ್ಲಿ ತುಂಬ ಈಸಿಯಾಗಿ ಎತ್ಕೊಂಡ್ರು. ಬಟ್ ನಾನು ಅವ್ರ ಹತ್ರ ಎಲ್ಲರ ಹತ್ರ ಹೇಳ್ತಾ ಇದ್ದೆ ಅಂದರೆ ಬೆಂಗಳೂರಲ್ಲಿ ಹೇಗೆ ಅಂತ ಹೇಳಿ. ಯಾಕೆಂದರೆ ಬೆಂಗಳೂರಲ್ಲಿ ಹುಲಿವೇಷನೂ ಹೊಸ್ತು, ಈ ಒಂದು ಕ್ರಿಂಜ್ ಸಬ್ಜೆಕ್ಟ್ ಕೂಡ ಹೊಸ್ತು. ಸೊ ಅದ್ರ ಮೇಲೆ ನಂಗೆ ತುಂಬ ಒಂಥರ ಇದಿತ್ತು. ಬಟ್ ಇಲ್ಲಿ ಜನಗಳ ರಿಯಾಕ್ಷನ್ಸ್ ನೋಡುವಾಗ ಅವ್ರ ಮಧ್ಯದಲ್ಲಿ ಕೂತ್ಕೊಂಡು ಆ ನಗಡೋ ಸೀನೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಅಲ್ಲಿ ಪರ್ಫಾರ್ಮರ್ ಆಡೋವಾಗ ಇಲ್ಲಿ ಹತ್ತಿರ ಅಲ್ಲಿ ಕನೆಕ್ಟ್ ಆಗಿದ್ದೀವಿ ಅಂತ ಅರ್ಥ. ನಾನು ತುಂಬ ಜನ ಕಣ್ಣಲ್ಲಿ ಕಣ್ಣೀರು ನೋಡಿದೆ. ತುಂಬ ಜನ ನಿಮ್ಮ ಮೈಕ್ ಇಟ್ಟಾಗ ಅವ್ರೇನು ಮಾತಾಡ್ತಾನೆ ಇಲ್ಲ, ಅವ್ರೇನು ಯಾವುದೋ ಒಂದು ಗುಂಗಲ್ಲಿದ್ದಾರೆ. ಸೊ ಸಿನಿಮಾ ಬಿಟ್ಟು ಹೊರಗಡೆ ಹೋಗಿ ನಿಮ್ಮ ಜಗತ್ತಲ್ಲಿ ನೀವು ಬದುಕಿದ್ರೆ ಸಿನಿಮಾ ಥಿಯೇಟ್ರಲ್ಲಿ ಮಾತ್ರ ಇದೆ ಅಂತ ಅರ್ಥ. ನೀವು ಥಿಯೇಟ್ರಿಂದ ಹೊರಗಡೆ ಹೋದ್ಮೇಲೆ ನಿಮ್ಮ ಬ್ರೈನಲ್ಲೂ ಹಾರ್ಟಲ್ಲೂ ಅದು ಓಡ್ತಾ ಇದೆ, ಸಿನಿಮಾ ತುಂಬ ಗಾಢವಾಗಿ ನಿಮ್ಮ ಒಳಗಡೆ ಹೋಗಿದೆ ಅಂತ ಅರ್ಥ. ಅದು ನಿಮಗೆ ಬೇರೆಯವ್ರ ಹತ್ರ ಹೇಳಿಸ್ಕೊಳುತ್ತೆ, ಅಂದರೆ ಸಿನಿಮಾ ಚೆನ್ನಾಗಿದೆ ಹೋಗ್ಬೋದು ಅಂತ ಹೇಳಿ. ನನ್ನ ಪ್ರಕಾರ ಈ ಸಿನಿಮಾ ಎಲ್ಲೋ ಒಂದು ಜಾಗದಲ್ಲಿ ಅವ್ರಿಗೆ ಅಟ್ಯಾಚ್ ಆಗಿದೆ. ಖಂಡಿತವಾಗ್ಲೂ ಹೊರಗಡೆ ಹೋಗಿ ಸಿನಿಮಾದ ಬಗ್ಗೆ ಒಳ್ಳೇದು ಮಾತುಗಳು ಹೇಳಿ ಇನ್ನೂ ಜನ ಬರೋ ಥರ ಮಾಡ್ತಾರೆ ಅಂತ ನಂಬಿಕೆ. ಸರ್ ಒಂದಷ್ಟು ಜನ ನೀವು ಹೇಳ್ದಂಗೆ ಮಾತಾಡ್ಸಿದ್ವಿ, ಅವರು ಲಿಟ್ರಲಿ ಕಣ್ಣಲ್ಲಿ ನೀರು ಹಾಕೊಂಡು, ಬಿಕಾಸ್ ಏನಕ್ಕೆ ಒಂದಷ್ಟು ಜನ ಹೇಳ್ತಾಯಿದ್ರು ಆ ಸೆಕೆಂಡ್ ಹಾಫು ಎಸ್ಪೆಷಲಿ ಆ ಎಮೋಷನ್ಸ್ ತುಂಬ ಅವ್ರಿಗೆ ಕನೆಕ್ಟ್ ಆಗಿರುವಂಥದ್ದು. ಮತ್ತು ಮತ್ತಷ್ಟು ಜನ ಹೇಳ್ತಾಯಿದ್ರು ಈ ರೀತಿಯಾದಂಥ ಸಿನಿಮಾಗಳು ಸಾಕಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಬರಬೇಕು. ಆ್ಯಂಡ್ ಇದನ್ನು ಎಸ್ಪೆಷಲಿ ನಾವು ಥಿಯೇಟ್ರ್ನಲ್ಲೇ ಈ ಥರ ಸಿನಿಮಾಗಳನ್ನ ನೋಡಬೇಕು, ಬಿಕಾಸ್ ಎಸ್ಪೆಷಲಿ ಚರಣ್ ರಾಜ್ ಅವರ ಮ್ಯೂಸಿಕ್ ಅಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತ. ಇದ್ರ ಬಗ್ಗೆ ತಾವು ಹೇಳೋದಾದರೆ? ಖಂಡಿತವಾಗ್ಲೂ ನಾನೇ ಹತ್ತಿದ್ದೀನಿ. ನಾನು ಮೊನ್ನೆ ಫಸ್ಟ್ ಶೋ ನೋಡಿದೆ, ಇವತ್ತು ಜ್ಯೋತಿ ಶೆಟ್ಟಿ ಅವರು ನೋಡಿದ್ರು. ಅವರು ಕೂಡ ಹೊರಗಡೆ ಬರುವಾಗ ಅವ್ರ ಕಣ್ಣಲ್ಲಿ ನೀರಿತ್ತು. ಸೊ ಕಲಾವಿದರಾಗಿ ನಮಗೆ ನಮ್ಮ ಸಿನಿಮಾವನ್ನು ನೋಡಿದಾಗ ನಾವು ನಮ್ಮ ಪರ್ಫಾರ್ಮೆನ್ಸ್ ಏನಿದೆ ಹೇಗಿದೆ ಅಂತ ಬರೀ ನೋಡ್ತೀವಿ ನಾವು. ಬಟ್ ಇದು ಒಂದು ಮೂಮೆಂಟಲ್ಲಿ ನಿಮ್ಮನ್ನು ಆಡಿಯನ್ಸ್ ಹಾಕ್ಸ್ಬಿಡುತ್ತೆ. ಒಂದು ಮೂಮೆಂಟಲ್ಲಿ ಆ ಜಾಗದಲ್ಲಿ ನಾವಿದ್ದಿದ್ರೆ, ಆ ಕಷ್ಟ ನಮಗೆ ಬಂದಿದ್ದರೆ ಏನಾಗ್ತಿತ್ತು ಅನ್ನೋದು ಗೊತ್ತಾಗ್ಬಿಡುತ್ತೆ. ಮತ್ತು ಋತ್ವಿಕ್ ಅವ್ರದ್ದು ಅದ್ಭುತ ಅಭಿನಯ ಆಗಿದ್ರು. ಅವರೊಂದು ಎನೋಸೆನ್ಸ್, ಕೆಲವು ಜಾಗದಲ್ಲಿ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚರಣ್ ರಾಜ್ ಎತ್ತು ಹಾಕುವಾಗ ಕಣ್ಣಲ್ಲಿ ನಮ್ಗೆ ಗೊತ್ತಿಲ್ಲದೆ ನೀರು ಬಂದುಬಿಡುತ್ತೆ. ಆಮೇಲೆ ಆಪೋಸಿಟ್ ಕ್ಯಾರೆಕ್ಟರ್ ಕೂಡ ಆ ಪ್ರೊಟಗನಿಸ್ಟಿಂದ ಆ್ಯಂಟೋಗನಿಸ್ಟ್ ಆಗೋದಿದೆಯಲ್ಲ, ಅದು ನಿಮಗೆ ಅಷ್ಟು ಇದಿಲ್ಲ. ಬಟ್ ಬ್ಯೂಟಿಫುಲ್. ಅದು ನಿಮಗೆ ಆ ಡೈರೆಕ್ಷನ್, ಆ ಸಿನಿಮಾಟೋಗ್ರಫಿ, ಆ ಆ್ಯಕ್ಟಿಂಗ್ ಆ ಲೆವೆಲ್ಗೆ ಇರೋದ್ರಿಂದ ನಿಮ್ಗೆ ಆ ಚಿಕ್ಕ ಪೀಸ್ ಕೂಡ ನಮಗೆ ಇಲ್ಲಿ ಟಚ್ ಆಗ್ತಿರೋದು. ಸೊ ಇಷ್ಟು ಕಷ್ಟಪಟ್ಕೊಂಡು ಸಿನಿಮಾ ಮಾಡಿದರೆ ಅಂದರೆ ಆ ಸಿನಿಮಾವನ್ನು ನೀವು ನೋಡಿ ಗೆಲ್ಲಿಸ್ಬೇಕು. ನಿಮಗೆ ಫಸ್ಟ್ ಮೊದಲನೇ ರೆಸ್ಪಾನ್ಸು ಯಾರ ಕಡೆಯಿಂದ ಬಂತು? ನಮ್ಮ ಇಂಡಸ್ಟ್ರಿ ಅವ್ರ ಕಡೆಯಿಂದ ಯಾರ ಕಡೆಯಿಂದ ಬಂತು ಅಂದರೆ ಈ ಕುರಿತಾಗಿ? ಆಡಿಯನ್ಸಿಂದ ಬಂತು. ಫಸ್ಟು ಆಡಿಯನ್ಸಿಂದ ಬಂತು. ನಮ್ಮದೊಂದು ಫ್ಯಾನ್ ಕ್ಯಾಟಗರೀಸ್ ಇರುತ್ತಲ್ಲ, ಅವ್ರು ಫೋನ್ ಮಾಡಿಬಿಟ್ಟು, ಮತ್ತು ಕೆಲವರು ಹೀಗೆ ಹೇಳಿದ್ರು, ಅಯ್ಯೋ ಬೇಡ ನೀನು ಇಂಥ ರೋಲೆಲ್ಲ ಮಾಡೋಕ್ಕೆ ಹೋಗಬೇಡ. ಕೆಲವರು ನನ್ನ ಡಿವೈನಿ ಆಗಿ ನೋಡಿಬಿಟ್ಟಿದ್ದಾರೆ, ಕಾಂತಾರದ ಗುರುವನಾಗಿ. ಅಂದರೆ ಅವ್ರಿಗೆ ಅದೇ ರೀತಿ ಬೇಕು. ಬಟ್ ನಮಗೆ ಕಲಾವಿದರಾಗಿ ಎಲ್ಲ ಪಾತ್ರಗಳು ಮಾಡಬೇಕನ್ನೋ ಆಸೆ ಇದೆ. ನನಗೆ ಈ ಕ್ಯಾರೆಕ್ಟರ್ ಇಷ್ಟ ಆಗಿದೆ ತುಂಬ. ಸುಕೇಶ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿದೆ. ಸೊ ನನಗೆ ಆ ಥರ ಬಂತು. ಮತ್ತು ಕೆಲವರು ಆ ಕ್ಯಾರೆಕ್ಟರ್ನ ತುಂಬ ಎಂಜಾಯ್ ಮಾಡಿದ್ರು, ಇನ್ನು ಆ ಥರ ಅಂತ. ಮತ್ತು ಅದನ್ನು ಹೇಳೋಂಗಿಲ್ಲ, ಒಂದು ಇಂಟ್ರೋಲ್ ಬ್ಲಾಕ್ ಸೀಕ್ವೆನ್ಸ್ನ ಅದಾಗಬಾರ್ದಾಗಿತ್ತು ಅಂತೆಲ್ಲ ಕೆಲವರು ಹೇಳಿದ್ರು. ಬಟ್ ಓವರಾಲ್ ಸಿನಿಮಾದ ಬಗ್ಗೆ ಮಾತಾಡುವಾಗ ಯಾರೂ ಕೂಡ ಫೋನ್ ಮಾಡಿ ಇಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಲ್ಲ ಯಾರೂ ಹೇಳಿಲ್ಲ. ನೀಟಾಗಿ ಎಲ್ಲರೂ ಓಪನ್ ಒಪಿನಿಯನ್ ಕೊಟ್ಟಿದ್ದಾರೆ. ಅಂದರೆ ಸಿನಿಮಾ ತುಂಬ ಚೆನ್ನಾಗಿದೆ, ಪ್ರಮೋಷನ್ಸ್ ಜಾಸ್ತಿ ಮಾಡಿ FC ಹೋಗ್ತಾ ಇದೆ. ಇನ್ನು ಚಿಕ್ಕ ಫೈರ್ ಇದನ್ನು ಕಾಡ್ಗಿಚ್ಚ ಥರ ಮಾಡೋದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಪ್ರಯತ್ನದಲ್ಲೇ ಇದ್ದೀವಿ. ಆ ಪ್ರಯತ್ನದಲ್ಲಿ ನೀವು ಕೂಡ ನಮ್ಮ ಜೊತೆ ಭಾಗಿಯಾಗಿದ್ದೀರಾ. ನೀವೆಲ್ಲರೂ ಸೇರಿಸಿ ಈ ಸಿನಿಮಾನ ಗೆಲ್ಲಿಸ್ಕೊಡ್ಬೇಕಷ್ಟೆ. ಥ್ಯಾಂಕ್ ಯು ಸೋ ಮಚ್ ಸರ್. ಫೈನಲಿ ಇವತ್ತು ರಿಲೀಸ್ ಆಯಿತು, ಮತ್ತಷ್ಟು ಜನ ನೋಡೋರಿದ್ದಾರೆ. ಆಡಿಯನ್ಸ್ಗೆ ಒಂದು ವರ್ಡ್ನಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇನ್ನೂ ಸಿನಿಮಾ ಯಾರು ನೋಡಿಲ್ವ ಅವ್ರಿಗೆ? ಒಂದು ಹೇಳಬೇಕು ನಿಮಗೆ ಇಷ್ಟೇ, ಇದು ಕನ್ನಡ ಸಿನಿಮಾ. ಫಸ್ಟ್ ಆಫ್ ಆಲ್ ನಾವು ಮನೇಲಿ ಕೂತ್ಕೊಂಡು ನಮ್ಮ ಪ್ರೈಮಲ್ಲಾಗಲಿ ಇಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾವನ್ನು ಕನ್ನಡಕ್ಕೆ ಕನ್ವರ್ಟ್ ಮಾಡ್ಕೊಂಡು ನಾವು ನೋಡ್ತಾ ಇದ್ದೀವಿ. ಬಟ್ ಅವರು ನಮ್ಮ ಸಿನಿಮಾನ ಎಷ್ಟು ನೋಡ್ತಾರೆ ಅನ್ನೋದು ನಮ್ಗೆ ದೇವರಾಣೆ ಗೊತ್ತಿಲ್ಲ. ಸೊ ಕನ್ನಡ ಸಿನಿಮಾನ ನಾವು ಕನ್ನಡ ಇಂಡಸ್ಟ್ರಿ ಕೆಳಗಡೆ ಬೀಳ್ತಾ ಇದೆ, ಅದು ಬೀಳ್ತಾ ಇದೆ, ಇದು ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆ ಸಿನಿಮಾಗಳು ಬಂದಾಗ ನಾವು ಸಿನಿಮಾವನ್ನು ನೋಡಿದ್ರೆ ಮಾತ್ರ, ಸಿನಿಮಾ ಗೆದ್ದರೆ ಮಾತ್ರ ಕನ್ನಡ ಇಂಡಸ್ಟ್ರಿಯನ್ನು ಬೆಳೆಯೋದು. ಸೊ ಇದೊಂದು ಕನ್ನಡ ಸಿನಿಮಾ. ಹಾಗಾಗಿ ಈ ಸಿನಿಮಾಗೆ ಬನ್ನಿ, ಸಿನಿಮಾನ ನೋಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ನಾವು ಮಾಡಿದ್ದೀವಿ ಈ ಸಿನಿಮಾನ ಅಂತ ಹೇಳ್ತಿಲ್ಲ. ಬಟ್ ಜನಗಳು ಯಾರಾದರೂ ಸಿನಿಮಾ ನೋಡಿದರೆ ಅವ್ರ ಹತ್ರ ಕೇಳಿ, ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಆಗಿರುತ್ತೆ, ನಿಮ್ಗೆ ಒಳ್ಳೆ ರಿವ್ಯೂನು ಕೊಡ್ತಾರೆ. ಬನ್ನಿ, ಸಿನಿಮಾವನ್ನು ನೀವು ಟಿಕೆಟ್ ಕೊಟ್ಕೊಂಡು ನೋಡಿ. ಪೈರಸಿ ಒಂದು ಬೇಡ, ನಾರ್ಮಲಿ ಪೈರಸಿ ಮಾಡೋಕ್ಕೆ ಹೋಗಬೇಡಿ. ಮೊಬೈಲಿಗೆ ಬಂದಾದ್ಮೇಲೆ ನೋಡೋಣ ಅಂತಲೂ ಮಾಡೋಕ್ಕೆ ಹೋಗಬೇಡಿ. ಬನ್ನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಒಂದು ತಂಡವನ್ನು ಗೆಲ್ಲಿಸಿದ್ರೆ ಇಷ್ಟು ಜನ ಅದರಲ್ಲಿ ಕೆಲಸ ಮಾಡಿದವರು, ಪ್ರೊಡ್ಯೂಸರಿಂದ ಹಿಡಿದು ಅಷ್ಟು ಜನ ಊಟದ ಋಣ ಇದೆ ಇಲ್ಲಿ. ಅವರೆಲ್ಲರಿಗೂ ಇನ್ನೊಂದು ಏನೋ ಒಂದು ಮುಂದೆ ಹೆಜ್ಜೆ ಇಡೋಕ್ಕೆ ಒಂದು ದೊಡ್ಡ ಭವಿಷ್ಯವನ್ನು ನೀವು ರೂಪಿಸ್ಕೊಟ್ಟಾಗುತ್ತೆ. ಸೊ ಬನ್ನಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ನಮ್ಮನ್ನೆಲ್ಲರೂ ಗೆಲ್ಲಿಸ್ಕೊಡಿ ಅಂತ ನಾನು ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೆಯದಾಗಲಿ ಸರ್. ಮತ್ತಷ್ಟು ಒಳ್ಳೊಳ್ಳೆ ಪಾತ್ರಗಳು ತಮಗೆ ಸಿಗೋಗಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.